ನಮಸ್ಕಾರ, NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶನ ಮಾಡಿ ನಟನೆ ಮಾಡ್ತಾ ಇರುವಂಥ UI ಸಿನಿಮಾ ಬಿಡುಗಡೆಗೆ ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ಸದ್ಯ ಈ ಒಂದು ಚಿತ್ರದ ಹೊಸ ಟೀಸರ್ ಇವತ್ತಷ್ಟೇ ರಿಲೀಸ್ ಆಗಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇದಕ್ಕೆ UI ವಾರ್ನರ್ ಅಂತ ಹೇಳಿ ಹೆಸರನ್ನ ಕೂಡ ಕೊಟ್ಟಿದ್ದಾರೆ. ರಿಯಲ್ ಸ್ಟಾರ್ ತಮ್ಮ ಶೈಲಿನಲ್ಲೇ ಮತ್ತೊಂದು ವಿಭಿನ್ನವಾಗಿರುವಂತಹ ಕಥೆನ ತುಂಬಾನೇ ಡಿಫ್ರೆಂಟ್ ಆಗಿ ಹೇಳೋದಕ್ಕೆ ಬರ್ತಾ ಇದ್ದಾರೆ. ಸುಮಾರೊಂದು 14 ವರ್ಷಗಳ ಹಿಂದೆ ಬಂದಿದ್ದಂತಹ ಸೂಪರ್ ಅನ್ನುವಂತಹ ಒಂದು ಚಿತ್ರ, ಅದರಲ್ಲಿ ಭವಿಷ್ಯದ ಭಾರತ ಹೇಗಿರುತ್ತೆ ಅನ್ನುವಂಥದ್ದನ್ನ ಬಹಳನೇ ಅದ್ಭುತವಾಗಿ ಕಟ್ಕೊಟ್ಟಿದ್ರು. ಅದಕ್ಕೆ ಏನೆಲ್ಲ ಬದಲಾವಣೆ ಆಗಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಉಪೇಂದ್ರ ಅವರು ಕಥೆಯನ್ನ ಮಾಡಿದ್ರು. ಇನ್ನು ರಿಯಲ್ ಸ್ಟಾರ್ ವಿಭಿನ್ನವಾಗಿರುವಂತಹ ಆಲೋಚನೆಗಳನ್ನ ಮಾಡ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಸಿನಿ ರಸಿಕರು ಅವರ ಬುದ್ಧಿವಂತಿಕೆಗೆ ತಲೆಬಾಗಿರೋದುಂಟು. ಆದ್ರೆ ಈ ಸಲ ಅದಕ್ಕೆ ವಿರುದ್ಧವಾಗಿರುವಂತಹ ರೀತಿಯಲ್ಲಿ ಕಥೆಯನ್ನ ಮಾಡಿದ್ದಾರೆ. ಅದು ಕೂಡ UI ಚಿತ್ರದಲ್ಲಿ ಯಾವ ರೀತಿ ಹೇಳ್ತಾರೆ ಅನ್ನುವಂಥದ್ದು ಬಹಳನೇ ಕುತೂಹಲವಾಗಿರುವಂತಹ ಸಂಗತಿ. ಇನ್ನು ಬಹಳ ವರ್ಷಗಳ ಬಳಿಕ ಉಪೇಂದ್ರ ಅವರು ಡೈರೆಕ್ಟರ್ ಕ್ಯಾಪ್ ಅನ್ನ ತೊಟ್ಟಿದ್ದಾರೆ. ಎಂದಿನಂತೆ ಮಾಮೂಲಿ ಕಥೆನ ಬಿಟ್ಟು ಹಾಕಿದ್ದಾರೆ. ತಮ್ಮ ವಿಭಿನ್ನವಾಗಿರುವಂತಹ ವಿಚಿತ್ರವಾಗಿರುವಂತಹ ಆಲೋಚನೆಗಳನ್ನ ತೆರೆ ಮೇಲೆ ತರೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಈ ಜಗತ್ತು ಎಷ್ಟು ವೇಗವಾಗಿ ಬೆಳೀತಾ ಇದೆ, ಆ ಒಂದು ಹಾದಿನಲ್ಲಿ ಏನೆಲ್ಲ ಅನರ್ಥಗಳಾಗತ್ತೆ, ಮನುಷ್ಯನಿಗೆ ನಿಜವಾಗ್ಲೂ ಹಾಗಿದ್ರೆ ಬೇಕಾಗಿರುವಂಥದ್ದು ಏನು, ಆದರೆ ಆತ ಮಾಡ್ತಾ ಇರುವಂಥದ್ದೇನು, ಮುಂದೆ ಇದರಿಂದ ಏನೆಲ್ಲ ಬದಲಾವಣೆಗಳಾಗಬಹುದು ಎಲ್ಲವನ್ನ ಕೂಡ ತಮ್ಮದೇ ಆಗಿರುವಂತಹ ಶೈಲಿನಲ್ಲಿ ಉಪೇಂದ್ರ ಅವರು UI ಸಿನಿಮಾ ಮೂಲಕ ಹೇಳೋದಕ್ಕೆ ಬರ್ತಾ ಇದ್ದಾರೆ. ಇನ್ನು ಸೂಪರ್ ಚಿತ್ರದಲ್ಲಿ ಉಪೇಂದ್ರ 2030 ತಮ್ಮ ಕನಸಿನ ಭಾರತವನ್ನ ಹೇಗಿರುತ್ತೆ ಅನ್ನುವಂಥದ್ದನ್ನ ತೆರೆ ಮೇಲೆ ತಂದಿಟ್ಟಿದ್ರು. ಆದರೆ UI ಸಿನಿಮಾ ಚಿತ್ರದಲ್ಲಿ 2040 ವರ್ಷದಲ್ಲಿ ನಮ್ಮ ಭಾರತ ದೇಶ ಹೇಗಿರುತ್ತೆ ಅನ್ನೋದನ್ನ ಅವರೇ ಕಲ್ಪನೆ ಮಾಡಿಕೊಂಡು ಒಂದು ಕಥೆಯನ್ನ ಮಾಡಿರುವಂಥದ್ದು. ಪ್ರಪಂಚದ ನಾಯಕರು ನಮಗೆ ಜೊತೆಗೆ ನನಗೆ ಈ ಪ್ರಪಂಚದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಆಗಿರಬಹುದು, ಹಾಗೆ COVID-19 ಇರಬಹುದು, ಅಥವಾ ಹಣದುಬ್ಬರ, ಅಥವಾ AI ತಂತ್ರಜ್ಞಾನ, ನಿರುದ್ಯೋಗದ ಸಮಸ್ಯೆ, ಯುದ್ಧಗಳ ಜೊತೆನಲ್ಲಿ ಹೇಗಿರುತ್ತೆ ಅನ್ನುವಂಥದ್ದನ್ನ ಕಟ್ಕೊಡ್ತಾ ಇದ್ದಾರೆ. ಹಾಗಿದ್ರೆ 2040ರಲ್ಲಿ ಈ ಪ್ರಪಂಚ ಹೇಗಿರುತ್ತೆ ಗೊತ್ತಾ ಅನ್ನುವಂಥದ್ದು ಈಗ ಪ್ರಶ್ನೆಯನ್ನ ಹುಟ್ಟುಹಾಕಿದ್ದಾರೆ ಉಪ್ಪಿಯವರು. ನಾವು ನೀವು ಎಲ್ಲರೂ ಕೂಡ ನಿಜವಾಗಿ ನಮಗೆ ಏನು ಬೇಕು ಅದನ್ನ ಬಿಟ್ಟು ಬೇಡದೇ ಇರುವಂಥದ್ರ ಬಗ್ಗೆನೇ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಹೋಗ್ತಾ ಇರ್ತೀವಿ. ಇದರಿಂದ ಸಂಕಷ್ಟ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ಈ ಒಂದು UI ಚಿತ್ರದಲ್ಲಿ ಉಪ್ಪಿಯವರು ಹೇಳೋದಕ್ಕೆ ಬರ್ತಾ ಇರುವಂಥದ್ದು. ಇನ್ನು 15 ವರ್ಷದಲ್ಲಿ ಪ್ರಪಂಚ ವಿನಾಶದತ್ತ ಹೊರಳುತ್ತೆ. ನಾವು ನೀವು ಇನ್ನೂ ಕೂಡ ಈ ಜಾತಿ, ಧರ್ಮ, ಮೊಬೈಲ್ ಅನ್ನುವಂಥ ಗುಂಗಲ್ಲೇ ಇದ್ದೀವಿ ಅಂತ ಹೇಳಿ ಉಪ್ಪಿಯವರು ಹೊಸ ರೀತಿಯಾದಂಥ ಚರ್ಚೆನ ಕೂಡ ಹುಟ್ಟಾಕಿದ್ದಾರೆ. ಮುಂದೆ ಯುದ್ಧ ಸೇರಿದಂತೆ ವಿವಿಧ ರೀತಿಯಾದಂತಹ ವಿಪತ್ತುಗಳು ಬಂದಾಗ ಪ್ರಪಂಚ ಯಾವ ರೀತಿ ಬರಡಾಗಿ ಹೋಗುತ್ತೆ ಅನ್ನುವಂಥದ್ದು ಈ ಚಿತ್ರದಲ್ಲಿರುವಂತಹ ಪ್ರಮುಖ ಅಂಶ. ಅಳಿದು ಉಳಿದಿರುವಂಥ ಅವಶೇಷಗಳ ಪ್ರಪಂಚದಲ್ಲಿ ಉಳಿದಿರುವಂಥ ಅಲ್ಪ ಸ್ವಲ್ಪ ಜನ ಏನಿದ್ದಾರೆ ಅವರು ಕೂಡ ಹಸಿವಿನಿಂದ ಬಳಲ್ತಾರೆ. ಆಗ ಕೂಡ ಈ ಜಾತಿ ಅನ್ನುವಂಥದ್ದು ಕಿತ್ತು ತಿನ್ನುತ್ತೆ ಅನ್ನುವಂಥದ್ದನ್ನ ತೋರಿಸಿದ್ದಾರೆ. ಜೊತೆಗೆ ಮೊಬೈಲಲ್ಲಿ ಜನ ಸಂಪೂರ್ಣವಾಗಿ ಮುಳುಗಿ ಹೋಗ್ತಾರೆ. ಆಗ ಅಧಿಕಾರದಲ್ಲಿ ಇದ್ದಂತಹ ವ್ಯಕ್ತಿಗಳು ಅಸಹಾಯಕರನ್ನ ಯಾವ ರೀತಿಯಾಗಿ ಮೆಟ್ಟಿ ನಿಲ್ತಾರೆ ಅನ್ನುವಂಥದ್ದು ಈ ಒಂದು ಹೊಸ ಟೀಸರ್ನಲ್ಲಿ ತೋರಿಸಿದ್ದಾರೆ. ಒಂದು ಬಹಳ ಒಳ್ಳೆಯ ಡೈಲಾಗ್ ಇದೆ ಕ್ಲೈಮ್ಯಾಕ್ಸ್ ಅಲ್ಲಿ, ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅನ್ನುವಂಥ ಒಂದೇ ಒಂದು ಡೈಲಾಗನ್ನ ಹೊಡೆದು ಟೀಸರ್ ಅನ್ನ ಮುಗಿಸಿದ್ದಾರೆ ಉಪ್ಪಿಯವರು. ನಾವು ನೀವು ಬದಲಾಗದೇ ಇದ್ರೆ ಅಧಿಕಾರದಲ್ಲಿರುವಂಥವರು ನಮ್ಮ ಮೇಲೆ ಯಾವ ರೀತಿ ದಬ್ಬಾಳಿಕೆಗಳನ್ನ ಮಾಡಬಹುದು ಅನ್ನುವಂಥದ್ದನ್ನ ಬಹಳನೇ ಸ್ಪಷ್ಟವಾಗಿ ಸೂಕ್ಷ್ಮವಾಗಿ ಉಪ್ಪಿಯವರು ತೋರಿಸಿರುವಂಥದ್ದು. ಚಿತ್ರದಲ್ಲಿ ಗ್ರಾಫಿಕ್ಸ್ ಅನ್ನುವಂಥದ್ದು ಬಹಳನೇ ಹೆಚ್ಚಾಗಿರುವಂಥದ್ದು. ಅದೇ ಕಾರಣಕ್ಕೆ ಸಿನಿಮಾ ಕೂಡ ಡಿಲೇ ಆಗಿತ್ತು ಅನ್ನುವಂಥ ಮಾತನ್ನ ಉಪ್ಪಿಯವರು ತಿಳಿಸಿದ್ದಾರೆ. ಇತ್ತೀಚೆಗೆ ನಿಧನರಾದಂತಹ ನಿರ್ದೇಶಕ ಗುರುಪ್ರಸಾದ್ ನಟನೆಯ ಕೊನೆಯ ಸಿನಿಮಾ UI ಅಂತ ಹೇಳಬಹುದು. ಈ ಟೀಸರ್ನಲ್ಲೂ ಕೂಡ ಅವರ ಪಾತ್ರವನ್ನ ಬಹಳನೇ ಹೈಲೈಟ್ ಆಗಿ ತೋರಿಸಲಾಗಿದೆ. ಉಪೇಂದ್ರ ಮತ್ತೊಮ್ಮೆ ತಮ್ಮ ಡಿಫರೆಂಟ್ ಆಗಿರುವಂತಹ ಕಾರ್ಡ್ ಅನ್ನ ಬಳಸಿ UI ಆಟ ಆಡೋದಕ್ಕೆ ಬರ್ತಿರುವಂಥದ್ದು. ಈ ಟೀಸರ್ನಲ್ಲಿ ಸ್ಪಷ್ಟವಾಗಿ ಅವ್ರು ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇನ್ನು G ಮನೋಹರ್ ಮತ್ತೆ KP ಶ್ರೀಕಾಂತ್ ಅವರು UI ಚಿತ್ರವನ್ನ ನಿರ್ಮಾಣ ಮಾಡಿರುವಂಥದ್ದು. ಅಜನೀಶ್ ಲೋಕನಾಥ್ ಸಂಗೀತ ನೀಡಿದ್ದಾರೆ. ಚಿತ್ರದಲ್ಲಿ ಉಪೇಂದ್ರ ಅವರ ಜೊತೆಗೆ ಸಾಧು ಕೋಕಿಲ, ಆರ್ಮುಗ ರವಿಶಂಕರ್ ಕೂಡ ನಟನೆ ಮಾಡಿರುವಂಥದ್ದು. ರೇಷ್ಮಾ ನಾಣಯ್ಯ ನಾಯಕಿಯಾಗಿ ಮಿಂಚಿದ್ದಾರೆ. ಇನ್ನು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಒಟ್ಟು 5 ಭಾಷೆಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. UI ಸಿನಿಮಾ ಇದೇ ಡಿಸೆಂಬರ್ 20ನೇ ತಾರೀಕು 2024ರಂದು ತೆರೆ ಮೇಲೆ ಬರ್ತಾ ಇರುವಂಥದ್ದು. ಸಿನಿಮಾ ನೋಡೋದಕ್ಕೆ ಉಪ್ಪಿ ಅಭಿಮಾನಿಗಳಂತೂ ಕಾತ್ರದಿಂದ ಕಾಯ್ತಾ ಇದ್ದಾರೆ. ನೀವು ಕೂಡ ಈ ಒಂದು ಸಿನಿಮಾ ನೋಡೋದಕ್ಕೆ ಇಷ್ಟಪಟ್ಟಿದ್ರೆ ಅಥವಾ ನಿಮ್ಗೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇದೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.